ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚಮೋऽಧ್ಯಾಯಃ. ಕರ್ಮಸನ್ನ್ಯಾಸಯೋಗಃ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸಾ. ಯಾವಾತನು ಬ್ರಹ್ಮಾರ್ಪಣ ಭಾವದಿಂದ ಅಸಂಗವಾಗಿ ಕರ್ಮವನ್ನು ಮಾಡುತ್ತಿರುವನೋ ಅವನು ತಾವರೆಯ ಎಲೆಯು ನೀರಿನಿಂದ ಒದ್ದೆಯಾಗದೆ ಹೇಗೆ ಇರುತ್ತದೆಯೋ ಹಾಗೆ ಪಾಪದ ಅಂಟಿಲ್ಲದೆ ಇರುವನು. ಯಾವುದೇ ವಿಚಾರಗಳು ಮನಸ್ಸಿಗೆ ನಾಟಿದರೆ ಅದನ್ನು ಮರೆಯುವುದು ಅಷ್ಟು ಸುಲಭವಲ್ಲ. ಸುಖದ ಸಂದರ್ಭಗಳಾದರೂ ಮರೆತು ಹೋಗಬಹುದು, ಆದರೆ ದುಃಖಕ್ಕೆ ಕಾರಣವಾಗುವ ಯಾವುದೇ ಘಟನೆಗಳಾಗಲಿ ಮರೆಯುವುದು ಅಷ್ಟು ಸುಲಭವಲ್ಲ. ಜ್ಞಾನಿಯಾದವನು ಅಂತಹ ಘಟನೆಗಳ ಬಗ್ಗೆ ಯೋಚಿಸುವುದಿಲ್ಲ. ಕಾರಣ ಆತ ಸುಖ ದುಃಖ ಮಾನಾಪಮಾನ ಯಾವುದರ ಬಗ್ಗೆಯೂ ಚಿಂತಿಸುವುದಿಲ್ಲ. ಆತ ಮಾಡುತ್ತಿರುವ ಕೆಲಸದಲ್ಲಿ ತಲ್ಲೀನನಾಗಿರುತ್ತಾನೆ ಹೊರತು ಯಾವುದೇ ಕೆಲಸವಾಗಲಿ ಮಾಡುತ್ತಿರುವ ಕೆಲಸದಲ್ಲಾಗಲಿ ಅಥವಾ ಮಾಡಿಸುವವನ ಬಗ್ಗೆಯಾಗಲಿ ಹುಡುಕದೆ ತನ್ನಿಂದ ಇಂತಹ ಕೆಲಸ ಮಾಡಿಸುತ್ತಿದ್ದಾರೆ ಎನ್ನುವ ಭಾವನೆಯೂ ಇಲ್ಲದೆ ತನಗೆ ದೊರೆತ ಕೆಲಸ ಭಗವಂತ ನೀಡಿದ ಅವಕಾಶ ಎಂಬ ದೃಷ್ಟಿಯಿಂದ ಭಗವಂತನ ಆರಾಧನೆಯನ್ನು ತನ್ನ ಕೆಲಸದ ಮೂಲಕ ಮಾಡುತ್ತಾನೆ. ಮಾಡುತ್ತಿರುವ ಕೆಲಸ ಮನಸ್ಸಿನ ಮೇಲೆ ಪರಿಣಾಮ ಬೀಳದೆ ಹೋದರೆ ಅದು ಜ್ಞಾಪಕದಲ್ಲಿ ಇರದು. ಉದಾಹರಣೆಗೆ, ಬ್ಯಾಂಕ್ನಲ್ಲಿ ಕ್ಯಾಶಿಯರ್ ಪ್ರತಿದಿನ ಕೋಟ್ಯಾಂತರ ರೂಪಾಯಿ ಎಣಿಸಬಹುದು. ಆದರೆ ಆತನಿಗೆ ಅದೇ ದಿನ ಸಂಜೆ ಬೆಳಗ್ಗೆಯಿಂದ ಎಷ್ಟು ಹಣ ಎಣಿಸಿದಿರಿ ಎಂದರೆ ಉತ್ತರ ಆತನಲ್ಲಿ ಇರುವುದಿಲ್ಲ. ಕಾರಣ, ಎಷ್ಟು ಎಣಿಸಿದರೇನು, ಪ್ರಶಸ್ತಿ ಸಿಕ್ಕೀತೆ ಅಥವಾ ಅದರಿಂದ ತನಗೇನು ಲಾಭ ಎಂಬ ದೃಷ್ಟಿಯಿಂದ. ಆದರೆ ದಿನವೂ ತನ್ನ ದುಡಿಮೆಯ ಹಣವನ್ನು ಎಣಿಸುವ ವ್ಯಕ್ತಿ ವರ್ಷದ ನಂತರ ಕೇಳಿದರೂ ಹೇಳುವುದಲ್ಲದೆ ಯಾವತ್ತೂ ಅತಿ ಕಡಿಮೆ ಯಾವತ್ತೂ ಅತಿ ಹೆಚ್ಚು ದುಡಿದೆ ಎಂಬ ನೆನಪು ಇರುವುದಕ್ಕೆ ಕಾರಣ ತನ್ನ ದಿನದ ದುಡಿಮೆಯ ಮೇಲೆ ಹೆಚ್ಚು ಆಸಕ್ತಿ ಇರುವುದರಿಂದ. ಕಟುಕನಿಗೆ ಸಂಬಳದ ಜೊತೆ ಕಮಿಷನ್ ನಿಗದಿಪಡಿಸಿದರೆ ತಾನು ಎಷ್ಟು ಕಡಿದೆ ಎಂಬ ಲೆಕ್ಕವಿಟ್ಟಾನು. ಆದರೆ ಬರೀ ಸಂಬಳವಾದರೆ ದಿನವೂ ಕಡಿದ ಲೆಕ್ಕಾಚಾರವಿಲ್ಲದೆ ಮನಸ್ಸು ನಿರಾಳವಾಗಿರಲು ಸಾಧ್ಯ. ಹೀಗೆ ಯಾವಾತನು ಕೇವಲ ಕರ್ತವ್ಯ ದೃಷ್ಟಿಯಿಂದ ಭಗವದರ್ಪಣ ಭಾವದಿಂದ ಕೆಲಸ ಮಾಡುತ್ತಾನೆ, ಆತನ ತಲೆಯಲ್ಲಿ ಯಾವುದೇ ವಿಷಯಗಳು ದಾಖಲಾಗದೆ ಆತನಿಗೆ ಯಾವುದೇ ಪಾಪಗಳು ಅಂಟದೆ ಲೋಕದ ದೃಷ್ಟಿಯಲ್ಲಿ ಆತ ಪಾಪ ಕಾರ್ಯ ಮಾಡಿದರೂ ಆತನಿಗೆ ಯಾವುದೇ ಕರ್ಮ ಬಂಧನವಿರುವುದಿಲ್ಲ. ಹರಿ ಓಂ.